ಹೇಳ್ರಿ. ಸರ್, ಈಗ ದೇವೇಗೌಡರಂತ ಹಿರಿಯ ಅವರಿಗೆ ಕಾಂಗ್ರೆಸ್ನವರು ಧಿಕ್ಕಾರಕ್ಕೆ ಹೋಗ್ತಿದ್ದಾರೆ. ಅಭಿಮಾನಿಗಳ ಸೋಗಲ್ಲಿ ಹೋಗಿ ಕಾಂಗ್ರೆಸ್ ಪಾರ್ಟಿ ಹತಾಶೆಗೊಂಡಿದೆ. ಎಲ್ಲ ಸರ್ವೆಗಳಲ್ಲಿ ಆಲ್ಮೋಸ್ಟ್ ಆಲ್ 99% ನಿಮ್ಮ ಮಾಧ್ಯಮವೂ ಸೇರಿದಂತೆ ಆಗ್ತಾ ಇರುವಂಥ ಎಲ್ಲ ಸರ್ವೆಗಳಲ್ಲಿ ಅವರು 2-3 ಸೀಟ್ ಗೆದ್ದರೆ ಜಾಸ್ತಿ ಅನ್ನುವಂಥದ್ದು ಬರ್ತಾಯಿದೆ. ಇವತ್ತು ಸಿ ವೋಟರ್ ABC ಸರ್ವೆ ಬಂದಿದೆ, ನಿನ್ನೆನ ಇವತ್ತು. ಅದರಲ್ಲಿ ಸಹಿತ ಕಾಂಗ್ರೆಸ್ ಪಾರ್ಟಿಗೆ 2-3 ಅಂತ ತೋರಿಸಿದ್ದಾರೆ. ಹೀಗಾಗಿ ಹತಾಶೆತನದಿಂದ ಕಾಂಗ್ರೆಸ್ ಪಾರ್ಟಿ ಇವತ್ತು ಈ ಥರದ ಕೀಳು ಮಟ್ಟದ ರಾಜಕಾರಣಕ್ಕೆ ಇಳಿದಿದೆ. ಹಾಗಾಗಿ ಇದರಿಂದ ಜನ ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ ಹೊರತಾಗಿ ಯಾರು ಅವರು ಗಲಾಟೆ ಮಾಡ್ತಾರೆ, ಯಾರು ಕೂಗ್ತಾರೆ ಅವರಿಗೆ ಪಾಠ ಕಲಿಸ್ತಾರೆ ಹೊರತಾಗಿ ಯಾರು ಚುನಾವಣೆಯನ್ನು ಒಂದು ಗಟ್ಟಿಯಾಗಿ ಎದುರಿಸ್ತಾ ಇದ್ದಾರೆ ಅವ್ರಿಗೇನೂ ಆಗಲ್ಲ. ಇದು ಕಾಂಗ್ರೆಸ್ ಎಲ್ಲ ಕಡೆ ಷಡ್ಯಂತ್ರ ಮಾಡ್ತಾಯಿದೆ. ಈಗ ಅವರು ಕರ್ನಾಟಕದ ಪ್ರಧಾನಮಂತ್ರಿಗಳು ಅಂಥವ್ರ ವಿರುದ್ಧ 93 ವರ್ಷ ಸರ್ ಅವರಿಗೆ. ಅದೇ ಹೇಳಿದ್ನಲ್ಲ, ಅತ್ಯಂತ ಹಿರಿಯ ಜೀವಿ, ಕರ್ನಾಟಕದಿಂದ ಇವತ್ತಿನವರೆಗೆ ಆದಂಥ ಏಕೈಕ ಪ್ರಧಾನಮಂತ್ರಿ. ಏನೇ ಇರಲಿ, ನಮಗೂ ಹಿಂದೆ ಡಿಫರೆನ್ಸ್ ಆಫ್ ಒಪಿನಿಯನ್ ಇದ್ದು, ಯಾವ ಕಾಲಕ್ಕೂ ಅವರಿಗೆ ಅಗೌರವವಾಗುವ ರೀತಿಯಲ್ಲಿ ನಾವು ಟೀಕೆ ಮಾಡಿದ್ದೇವೆ. ಆದರೆ ಇವರು ಅತ್ಯಂತ ಅಗೌರವ ರೀತಿಯಲ್ಲಿ ಏನು ನಡ್ಕೊಳ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯ ಮತ್ತು ಅತ್ಯಂತ ತುಚ್ಛ ಭಾಷೆಯಲ್ಲಿ ಟೀಕಿಸ್ತಾ ಇದ್ದಾರೆ. ಅದನ್ನು ಕೂಡ ನಾನು ಖಂಡಿಸ್ತೇನೆ. DK ಶಿವಕುಮಾರ್ ಮತ್ತು ಅವ್ರ ಮಧ್ಯೆ ಈ ಒಂಥರ ಪರ್ಸ್ನಲ್ ರಿವೆಂಜ್ಗೆ ಹೋಗ್ತಿದೆ ಸರ್. 1000 ಎಕರೆ ಮಾಡಿದಾರೆ ಅಂತ ಮಾತಾಡ್ತಾರೆ DK ಶಿವಕುಮಾರ್ ಅವರು. ಮತ್ತೊಂದು ಕಡೆ ನಾನು CM ಆಗ್ತೀನಿ, ಎಲ್ಲ ದೆಹಲಿಯಲ್ಲಿ ತೀರ್ಮಾನ ಆಗಿದೆ, ಒಕ್ಕಲಿಗರ ಕೈ ಹಿಡಿಬೇಕು ನನ್ನ ಅಂತ. ನೋಡ್ರಿ, ಅವರು 1000 ಎಕರೆ ಭೂಮಿ ಮಾಡಿದ್ರೆ 5 ವರ್ಷದಿಂದ ಸರ್ಕಾರ ಯಾಕೆ ಮಾಡಿದ್ರೆ ಅವ್ರ ಜೋಡಿ ಇವ್ರನ್ನ ಕುಮಾರಸ್ವಾಮಿ ಮನ್ಯಾಗ ಕೂತಿದ್ರಲ್ಲ, ಅವ್ರನ್ನ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿ ಮಾಡಿದ್ರು. ಕುಮಾರಸ್ವಾಮಿ ಅವ್ರದ್ದು ಸಂಖ್ಯೆ ಕಮ್ಮಿ ಇತ್ತು, ಯಾಕೆ ಮಾಡಿದ್ರು? ಅನುಕೂಲ ಸಿಂಧು ರಾಜಕಾರಣ ಇವ್ರದ್ದು. ಹಾಗಾಗಿ ಈ ರೀತಿ ಮಾತನಾಡ್ತಾ ಇರ್ತಾರೆ. ಮತ್ತು my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ನಾನು ಹಲವು ಬಾರಿ ಹೇಳಿದ್ದೇನೆ, ಕಾಂಗ್ರೆಸ್ನಲ್ಲಿ ಭಾಳಷ್ಟು ಗೊಂದಲ ಇದೆ. ಈ ಗೊಂದಲದ ಕಾರಣದಿಂದ ಸರ್ಕಾರದ ಆಡಳಿತದ ಯಂತ್ರದ ಮೇಲೂ ಸರಿಯಾದ ಪರಿಣಾಮಕಾರಿಯಲ್ಲಿ ಹಿಡಿತ ಇಲ್ಲದೆ ತೊಂದರೆ ಆಗ್ತಾಯಿದೆ. ಹಾಗಾಗಿ ಮುಂದೇನು ಬೇಕಾದ್ದಾಗ್ಬೋದು ಅನ್ನೋಂಥ ಇಂಡಿಕೇಷನನ್ನು DK ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ. ನಾನಿಷ್ಟೇ ಹೇಳ್ತೇನೆ, ಜನರ ಹಿತದೃಷ್ಟಿಯಿಂದ ನಾವು ಬಯಸೋದು ಯಾವ ಚುನಾಯಿತ ಸರ್ಕಾರ ಇರ್ತದೆ ಅದು 5 ವರ್ಷ ನಡಿಬೇಕು, ನಮ್ಮ ಅಪೇಕ್ಷೆ ಇದೆ. ಯಾಕಂದ್ರೆ ಮತ್ತೆ ಚುನಾವಣೆ ಹೇಳೋದು ನಮಗಂತೂ ಇಚ್ಛೆ ಇಲ್ಲ. ಆದರೆ ಇವರಿಬ್ಬರ ಬಡದಾಟ, ಜಗಳ ಈ ಚುನಾವಣೆಯ ನಂತರ ಒಂದು ಮುಗಿಲೆತ್ತರಕ್ಕೆ ಹೋಗಿದೆ. ನಾಮಿನೇಷನ್ ನಿನ್ನೆ ಭಾಳ ಜನ ಸೇರಿದ್ರು. ನಾವು ಅತ್ಯಂತ ಸ್ವಯಂ ಸ್ಫೂರ್ತಿಯಿಂದ ಬರಬೇಕು ಅನ್ನುವಂಥ ಮಾತನ್ನು ಹೇಳಿದ್ವಿ. ನನಗೂ ಅಂದ್ಕೊಂಡಿರಲಿಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ಬೋದು ಅಂತ. ಆದರೆ ಜನರ ಪ್ರೀತಿ ವಿಶ್ವಾಸ ನೋಡಿ ನನಗೆ ಬಹಳ ಸಂತೋಷನೂ ಆಗಿದೆ, ಅಷ್ಟೇ ಭಾವುಕನೂ ಆಗಿದ್ದೆ. ನಿನ್ನೆ ನಾನು ಇಷ್ಟು ಜನ ಬರ್ಬೋದು, ಇಷ್ಟು ಜನ ಜಯಘೋಷ ಹಾಕ್ಬೋದು, ಇಷ್ಟು ಜನ ಆ ಬಿಸಿಲು, ಆ ಉರಿ ಬಿಸಿಲು ಲೆಕ್ಕಿಸಿದೆ ಬಂದಿರೋದು ನೋಡಿದರೆ ಜನ ತೀರ್ಮಾನ ಮಾಡಿದ್ದಾರೆ ನರೇಂದ್ರ ಮೋದಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಯನ್ನು ಧಾರವಾಡದಲ್ಲಿಯೂ ಅತ್ಯದ್ಭುತವಾಗಿ ಗೆಲ್ಲಿಸಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದಾರೆ. ಥ್ಯಾಂಕ್ ಯು.